ದಿನ ಒಂದು ಸುಂದರ ಊರಿನಲ್ಲಿ ಒಂದು ಬುದ್ಧಿವಂತ ಹಸು ವಾಸಿಸುತ್ತಿತ್ತು. ಅದರ ಹೆಸರು ಗೌರಿ. ಗೌರಿ ಪ್ರತಿದಿನ ಹಸಿರು ಕಾಡಿಗೆ ಹೋಗಿ ಮೇಯುತ್ತಿತ್ತು. ಅದು ಎಲ್ಲರಿಗೂ ಮುದ್ದಾದ ಹಸು. ಆ ಕಾಡಿನಲ್ಲಿ ಒಬ್ಬ ಕಳ್ಳ ವಾಸಿಸುತ್ತಿದ್ದನು. ಒಂದು ದಿನ ಗೌರಿ ಕಾಡಿನಲ್ಲಿ ಮಲಗಿತ್ತು. ಅವಳನ್ನು ನೋಡಿ ಕಳ್ಳನಿಗೆ ಕೆಟ್ಟ ಆಲೋಚನೆ ಬಂತು. ಈ ಹಸುವನ್ನು ಹಿಡಿದುಕೊಂಡು ಹೋಗಬೇಕು ಎಂದು ಅವನು ಯೋಚಿಸಿದನು. ನಂತರ ತನ್ನ ಬಲೆಗೆ ಗೌರಿಯನ್ನು ಹಾಕಿದನು. ಹಳ್ಳಿಯ ಮಕ್ಕಳು ಗೌರಿ ಕಾಣದಿದ್ದುದರಿಂದ ನಮ್ಮ ಗೌರಿ ಎಲ್ಲಿಗೆ ಹೋಯಿತು ಎಂದು ಕೇಳುತ್ತಾ ಕಾಡಿಗೆ ಹೊರಟರು. ಅವರು ಗೌರಿಯನ್ನು ಹುಡುಕುತ್ತಾ ಓಡಾಡಿದರು. ಅದಕ್ಕಾಗಿ ಗೌರಿಯ ಬಳಿಗೆ ಬಂದು ಹೇಳಿತು, ಗೌರಿ, ಶಾಂತವಾಗಿರು, ನಿನ್ನನ್ನು ಬಿಡಿಸುವ ಉಪಾಯ ನನ್ನಲ್ಲಿದೆ. ಗೌರಿ ಕೇಳಿತು, ಆದರೆ ಹೇಗೆ ಕಾಗೆ? ನನ್ನ ಕಾಲು ಕೆಸರಿನಲ್ಲಿ ಬಲೆಯಲ್ಲಿ ಸಿಲುಕಿದೆ. ಕಾಗೆ ನಗುತ್ ಹೇಳಿತು, ನೀನು ಹಳ್ಳಿಯ ಕಡೆಗೆ ಜೋರಾಗಿ ಕೂಗು, ಆಗ ಕಳ್ಳ ಹೊರ ಬರುತ್ತಾನೆ. ಮಕ್ಕಳು ಅವನನ್ನು ನೋಡಿ ಓಡಿ ಬರುತ್ತಾರೆ. ಆಗ ನಾನು ಅವನ ಕಣ್ಣನ್ನು ಕುಕ್ಕಿ ಬಿಡುತ್ತೇನೆ. ಕಾಗೆಯ ಮಾತು ಕೇಳಿ ಗೌರಿ ಜೋರಾಗಿ ಕೂಗತೊಡಗಿದಳು. ಹಳ್ಳಿಯ ಮಕ್ಕಳು ಆ ಧ್ವನಿಯನ್ನು ಕೇಳಿ ಕಾಡಿನ ತೋಡಿದರು. ಅವರು ಗೌರಿಯ ಬಳಿಗೆ ಬಂದು ಕಳ್ಳನನ್ನು ನೋಡಿ, ನಮ್ಮ ಗೌರಿಗೆ ಹಾನಿ ಮಾಡಬೇಡ ಎಂದು ಕೂಗಿದರು. ಕಳ್ಳನಿಗೆ ಭಯ ಬಂದು ತನ್ನ ನೀಚ್ ಕೆಲಸಕ್ಕೆ ಬೇಗೊಂಡು ಓಡಿ ಹೋದನು. ಗೌರಿ ಕಾಗೆಯ ಬಳಿಗೆ ಬಂದು, ನೀನು ನನ್ನ ಪ್ರಾಣ ಉಳಿಸಿದ್ದೆ, ಕಾಗೆ ಸ್ನೇಹಿತ ಎಂದು ಹೇಳಿತು.